ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್. ನಾನು ನಿಮ್ಮ ನವೀನ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತೀನಿ. ದೀಕ್ಷಾ, ವಾಕಿಂಗ್ ಹೋಗಕ್ಕೆ ರೆಡಿ ಆಗ್ತಿದೆಯಾ? ಕಮ್ ಟು ರೊಟೀನ್. ರೆಗ್ಯುಲರ್ ರೊಟೀನ್ಗೆ ಬರ್ತಾಯಿದ್ದೀವಿ. ಬೇಗ ಮುಗಿಸ್ಕೊಂಡು ಬಾ, ಕಾಲೇಜ್ಗೆ ಹೋಗಬೇಕು. ಗೊತ್ತಲ್ಲ, ಇವತ್ತಿಂದ ಬಸ್ಸು. ಯಾವಾಗಲೂ ಬಸ್ಸಲ್ಲಿ ಹೋಗಿಲ್ಲ ಅಲ್ಲ, ಇಷ್ಟು ವರ್ಷ ಜರ್ನಿನೇ ಫಸ್ಟ್ ಟೈಮ್. ಅವಳು ಕಾಲೇಜಿಗೆ ಹೋಗುವಾಗ ಡಿಗ್ರಿಗೆ ಅದು ಬಸ್ಸಿಗೆ ಹಾಕಿದ್ದೀವಿ, ಕಾಲೇಜ್ ಬಸ್ಸಿಗೆ. ಮಾಮೂಲಿ ಬಸ್ಗೆ ಹೋಗೋದಕ್ಕೆ ಕಷ್ಟ ಆಗ್ತಾಯಿದೆ ಅವಳಿಗೆ. 1 ಅವರ್ 1.5 ಗಂಟೆ ಟೈಮ್ ವೇಸ್ಟ್ ಆಯ್ತೈತಿಂದ. ಇವಾಗಿಂದ ಹೊಸ ಕೆಲಸ, ಹೊಸ ಟೈಮಿಂಗ್ ಅಡ್ಜಸ್ಟಿಂಗು. ಬಾಯ್, ಬೇಗ ಹೋಗ್ಬಾ. ಓಕೆ, ಬಾಯ್. ಇವತ್ತು ಬೆಳಿಗ್ಗೆ ತಿಂಡಿಗೆ ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದಷ್ಟು ತರಕಾರಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದರಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಎಲೆಕೋಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಪೇಸ್ಟ್ ಇದ್ರೂ ಹಾಕ್ಕೊಳ್ಳಿ, ಅದನ್ನು ನಾನು ಜಜ್ಜಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಬೀನ್ಸು, ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಸ್ವಲ್ಪ ಡಿಸೈನಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಮಕ್ಕಳಿಗೆ ಇಷ್ಟ ಆಗುತ್ತೆ. ಅವ್ರಿಗೋಸ್ಕರ ಮಾಡೋದಲ್ವ, ಅದಕ್ಕೆ ಸ್ವಲ್ಪ ಅಟ್ರ್ಯಾಕ್ಷನ್ ಇರಲಿ ಅಂತ ಸ್ವಲ್ಪ ಡಿಸೈನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನಿಲ್ಲಿ ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೊದಲಿಗೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಫಸ್ಟು ತರಕಾರಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ, ಯಾಕಂದರೆ ತರಕಾರಿ ಸ್ವಲ್ಪ ಬೇಯಲಿ ಅಲ್ವಾ ಆಯಿಲಲ್ಲಿ. ಅದಕ್ಕೋಸ್ಕರ ಫಸ್ಟ್ ನಾನು ತರಕಾರಿ ಹಾಕೋತಾ ಇದ್ದೀನಿ. ಈಗ ಮೊದಲಿಗೆ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಬೀನ್ಸು ಮತ್ತು ಎಲೆಕೋಸು ಇದೆರಡು ಹಾಕಿ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಸ್ವಲ್ಪ ಕ್ರಂಚಿಯಾಗಿ ಫ್ರೈ ಆಗಲಿ ಸಾಕು, ತುಂಬ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಇವಾಗ ಇದಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಹಾಕ್ಕೊಳ್ಳಿ. ನಿಮಗೇನಾದರೂ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಚಿಕ್ಕ ಮಕ್ಳು ಇರ್ತಾರೆ, ಅವ್ರು ತಿನ್ನಬೇಕು ತಿಂಡಿನ ಅಂದಾಗ ಬೇಕಾದ್ರೆ ಮೆಣಸಿನ್ಕಾಯಿನ ನೀವು ಸ್ಕಿಪ್ ಮಾಡ್ಬೋದು. ಅದಾದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗಲಿ. ಎಲ್ಲ ತರಕಾರಿನೂ ಅಷ್ಟೇ ಸ್ವಲ್ಪ ಕ್ರಂಚಿಯಾಗೆ ಫ್ರೈ ಆಗಲಿ ಸಾಕು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ನಾನು ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಈ ಥರನೇ ಫ್ರೆಶ್ ಆಗಿ ಮಾಡ್ಕೊಂಡು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗಬೇಕಲ್ವ, ಅಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ, ಇಷ್ಟೇ ಮಸಾಲ ಹಾಕೋದು. ನಾನು ಇನ್ನೇನು ಹಾಕೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಇದನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸಾಸ್ಗಳು ಹಾಕೋಣ. ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು ಇದೆರಡು ಹಾಕಿ ಫ್ರೈ ಮಾಡೋಣ. ವಿತೌಟ್ ಸಾಸ್ ಕೂಡ ಮಾಡ್ಬೋದು, ವಿತ್ ಸಾಸ್ ಕೂಡ ಮಾಡ್ಬೋದು. ಎರಡೂ ಚೆನ್ನಾಗಿರುತ್ತೆ, ಆಯಿತಾ. ಈಗ ಸ್ವಲ್ಪ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಫ್ರೈ ಮಾಡಿ. ಏನಕ್ಕಂದರೆ ಸಾಸ್ ಹಾಕಿದಾಗ ಸ್ವಲ್ಪ ತಳ ಹಿಡಿಯುತ್ತೆ. ಅದಾದಮೇಲೆ ನೀರು ಹಾಕಿದ್ರೆ ಸ್ವಲ್ಪ ಗ್ರೇವಿ ಥರ ಬರುತ್ತೆ. ಅನ್ನನ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ, ಅನ್ನ ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಫ್ರೈ ಮಾಡಿ ನೆಕ್ಸ್ಟು ಅನ್ನ ಹಾಕಿ ಮಿಕ್ಸ್ ಮಾಡಿ. ಇವಾಗ ಲಾಸ್ಟಿಗೆ ನೀವು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ನಾನು ಅದನ್ನು ಕುಟ್ಟಾಣಿಲೇ ಕುಟ್ಟು ಹಾಕಿದ್ದೀನಿ, ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಯಾವ ರೀತಿನಾದರೂ ಸರಿ, ಮಿಕ್ಸರ್ ಇದ್ದರೆ ಅದರಲ್ಲಿ ಮಾಡಿ ಕೂಡ ಹಾಕಿ ಚೆನ್ನಾಗಿ ರೈಸ್ ಜೊತೆಗೆ ಮಿಕ್ಸ್ ಮಾಡಿ. ಇವಾಗ ನಮ್ಮ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ದೀಕ್ಷನ್ಗೆ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ. ಬಾಕ್ಸಿಗೆ ರೆಡಿ ಮಾಡೋದು ಮಾತ್ರ ಅಲ್ಲ, ಅವರಿಗೆ ತಿನ್ನಿಸ್ಬೇಕು ಕೂಡ. ಯಾಕಂದರೆ ಇವತ್ತು ಅವಳು ಫಸ್ಟ್ ಡೇ ಕಾಲೇಜ್ ವ್ಯಾನ್ಗೆ ಹೋಗ್ತಾಯಿದ್ಲು. ಅದಕ್ಕೋಸ್ಕರ ಅವಳಿಗೆ ತಿನ್ನಿಸ್ತಾ ಇದ್ದೆ. ಇಲ್ಲಾಂದರೆ ಅವಳು ಹಾಗೆ ಹೊಟ್ಬಿಡ್ತಾಳೆ, ಹೊಟ್ಟೆಗೆ ತಿನ್ನಲ್ಲ ಅಂತ. ಇಬ್ರಿಗೂ ಅಷ್ಟೇ ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ 1-2 ತುತ್ತಾದರೂ ಸರಿಯೇ ತಿನ್ನಿಸಿ ಕಳಿಸ್ಬೇಕು. ತಿನ್ನಿಸಿ ಅವಳನ್ನು ಕಳಿಸಿದ್ದಾಯಿತು. ಅದಾದಮೇಲೆ ನಾನು ಬಂದಿದ್ದು ಹಾಸ್ಪಿಟಲಿಗೆ ಬಂದೆ. ಆದರೆ ಡಾಕ್ಟ್ರು ಕ್ಲಿನಿಕ್ ಹೊರಟುಬಿಟ್ರು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ದೀಪ್ತಿ ಕ್ಲಿನಿಕ್ಗೆ ಹೋದ್ವಿ. ಬಟ್ ಕ್ಲಿನಿಕಲ್ಲಿ ಡಾಕ್ಟ್ರು ಬರೋದು 1:30 2 ಗಂಟೆ ಟೈಮ್ ಆಯಿತು. ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ಆಲ್ರೆಡಿ ಕ್ಲಿನಿಕ್ ಹುಡುಕ್ಲಿಕ್ಕೆ ನಾವು 1/4 ಗಂಟೆ 20 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ವಿ. ಅದಾದಮೇಲೆ ಕ್ಲಿನಿಕಲ್ಲಿ 1:30 2 ಗಂಟೆ. ನಿಜವಾಗ್ಲೂ ಸಖತ್ ಬೇಜಾರಾಗೋಯ್ತು ನನಗೆ. ಏನೂ ಪ್ರಾಬ್ಲಮ್ ಇಲ್ಲಪ್ಪ, ನನ್ನ ಮನೆಗೆ ವಾಪಸ್ ಹೊರಟೋಗ್ಬಿಡೋಣ ಅನ್ನೋಷ್ಟು ಹಿಂಸೆ ಆಗ್ತಿತ್ತು. ಅಲ್ಲದೆ ನನಗೆ ಮನೆ ಕೆಲಸ ಬೇರೆ, ಬಾ ನವೀನ ಕೆಲಸ ಮಾಡು ಅಂತ ಹೇಳ್ದಂಗೆ ಆಗ್ತಾಯಿತ್ತು. ಸರಿ, ಡಾಕ್ಟ್ರ್ ಹತ್ರ ಲಾಸ್ಟು ಕೊನೆಗೂ ಚೆಕಪ್ ಆಯಿತು. ಅದಾದಮೇಲೆ ಅವರು, ನೀವು ಲಾಸ್ಟ್ ಟೈಮ್ ತೊಗೊಂಡಿದ್ದು ಟ್ರೀಟ್ಮೆಂಟಿಂದ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಒಂದಷ್ಟು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದರು. ಸೊ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಇವಾಗ ನಾನು ದೀಪ್ತಿ ಮತ್ತೆ ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮಮ್ಮ ಈಗ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಿದ್ದಾರೆ. ಏನು ಅನಿಸ್ತೈತೆ ನೋಯ್ತೈತಾ ಅಮ್ಮ? ಬನ್ನಿ ಮುಂದೆ ಏನಾಗುತ್ತೆ. ನೋಡಿ, ಎಲ್ಲರೂ ಆಸ್ಪತ್ರೆಯಿಂದ ಬಂದಮೇಲೆ ಎಲ್ಲರೂ ಮಲಿಕೊಂಡ್ರೆ ನಮ್ಮಮ್ಮ ಇಲ್ಲಿ ಅಮ್ಮ ಕೈ ತೋರಿಸಿ
ಇನ್ನೂ ಬ್ಯಾಂಡೇಜು ಬಿಚ್ಚಿಲ್ಲ, ಆಗಲೇ ಎಲ್ಲ ಕೆಲಸ ಮಾಡ್ತೈತೆ. ನಾನೇನು ಮಾಡಿಲ್ಲ ಅಂತ ಅನ್ಕೋಬೇಡಿ, ನಾನು ಎಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಬಂದು ಬಟ್ಟೆ ತಂದು ಎಲ್ಲ ಏನು ಗುಡಿಸಿಲ್ಲ, ತೊಳೆದಿದ್ದೀನಿ ಎಲ್ಲನೂ. ಏನು ತೊಳೆದಿಲ್ಲ ಅಮ್ಮ ಪಾತ್ರೆ ಅಲ್ಲ ಅದು ಓ ಅಲ್ಲಿ ಸ್ಟೆಪ್ಸ್ ಎಲ್ಲ ತೊಳಿದಿಲ್ವಾ? ಬೆಳಿಗ್ಗೆ ತೊಳ್ಕೊಟ್ಲು ಸ್ವಲ್ಪ ರಂಗೋಲಿ ನೋಡಿ. ಏನಂತ ಯೋಚನೆ ಮಾಡ್ತಿದ್ದೀರಾ? ಇದು ಹ್ಯಾಂಡಲ್ ಯಾವಾಗಲೂ ಲೂಸ್ ಆಗ್ತಿರ್ತದಲ್ವಾ, ಅದನ್ನ ಫಿಟ್ ಮಾಡ್ಕೊಳ್ಳಿಕ್ಕೆ ಸ್ಕ್ರೂ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಮನೇಲಿ ಎಲ್ಲ ಏನೇ ಲೂಸ್ ಆದ್ರೂ ರಿಪೇರಿ ಮಾಡೋ ಕೆಲಸ ನಮ್ದು, ಹೌಸ್ ಮೇಕರ್ದು ಕೆಲಸ. ಈಗ ನಿಮ್ಗೆ ರಿಪೇರಿ ಮಾಡ್ಬೇಕಲ್ಲ. ಡಾಕ್ಟರ್ ಇದ್ದಾರೆ, ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ರಿಪೋರ್ಟ್ ತಗೊಂಡು ರಿಪೋರ್ಟಲ್ಲಿ ಏನು ಅಂತ ಕೇಳಿಕೊಂಡು. ಆ್ಯಕ್ಚುಲಿ ಏನಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದೇನು, ನಿಮ್ಗೆ ಹುಷಾರಿಲ್ಲ ಅಂತ. ಹುಷಾರಿರಲಿಲ್ಲ ಅಲ್ವ ನನಗೆ, ಕೇರಳದಲ್ಲಿ ನೋಡಿದ್ರು ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಲ್ಲೇ 3 ದಿನ ಟ್ರೀಟ್ಮೆಂಟ್ ತೊಗೊಂಡಾಯ್ತು. ನಿನ್ನೆಯಿಂದ ನೋಡಿ ಮುಖ ಫುಲ್ಲು ಏನಂತಾರೆ ಉತ್ಕೊಬಿಟ್ಟಿದೆ, ಬಲೂನ್ ಅಂತಾರಲ್ಲ ಬನ್ನು ಆ ಫೀಲ್ ಆಯ್ತೈತೆ ನನಗೆ. ಅದಕ್ಕೋಸ್ಕರ ಬೆಳಿಗ್ಗೆ ಭಯ ಆಯಿತು, ಮೋಸ್ಟ್ಲಿ BP ವೇರಿಯೇಷನ್ ಆಗಿರಬೇಕು ಅಂತ ಹೋಗಿ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ. 14 ಟೆಸ್ಟ್ ಹೇಳಿದ್ದಾರೆ. ಎಷ್ಟು ಹೇಳು? 14 ಟೆಸ್ಟು, 3000 ರುಪೀಸು ಬರೀ ಟೆಸ್ಟಿಂಗೇನೆ. ನನಗೆ ಬೇಜಾರಾಗ್ಬಿಟ್ಟಿದೆ ನಿಜ ಹೇಳ್ಬೇಕಾದ್ರೆ. ಹಾಸ್ಪಿಟ್ಲಿಗೆ ಹೋಗಲ್ಲ ಹೆಚ್ಚಾಗಿ, ಅಂಥದ್ರಲ್ಲಿ ಒಂದ್ಸಲ ಹೋದ್ರೆ ಹಿಂಗೆ ಚೆನ್ನಾಗಿ ದುಡ್ಡು ಕಟ್ಟಿರ್ಬೋದು. ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಸಪ್ರೇಟು, ಮತ್ತು ಇದು ಸಪ್ರೇಟು, ಏನದು ಟೆಸ್ಟಿಂಗಿಗೆ, ಇದೆಲ್ಲ ಆಗೈತೆ. ಈಗ ಆಲ್ರೆಡಿ ಟೈಮ್ 4 ಗಂಟೆ ಆಯಿತಾ. ದುಡ್ಡೇನೋ ಕಟ್ಟೋಣ, ಅದೇ ಟೈಮಿಗೆ ಬರ್ಬೇಕಲ್ಲ ಅವರು. ಇದ್ದೇನೆ ಬಂದ್ಬಿಟ್ಟಿತ್ತು. 1.5 ಗಂಟೆ ವೆಯ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು, ನಂದೇ ತಪ್ಪು. ಅವರಪ್ಪ ಹೇಳಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋದರೆ ಸಿಗೋರು, ಮನೆ ಕೆಲಸ ಮಾಡೋಣ ಅಂದ್ಕೊಂಡೆ. ಮತ್ತೆ ಫೋನ್ ಮಾಡಿ ಬೈದ ಮೇಲೆ ಗಾಡಿ ತಗೊಂಡು ಹೊರಟಿದ್ದಾಯಿತು. ಅಷ್ಟರಲ್ಲಿ ಡಾಕ್ಟ್ರು ಹೊರಟಿದ್ರು. ಮತ್ತು ಅವ್ರು ಕ್ಲಿನಿಕ್ ಹೋಗಿ 1.5 ಗಂಟೆ ಕೂತ್ಕೊಂಡು ಟೆಸ್ಟ್ ಮಾಡಿ ಅದು ತೋರಿಸ್ಕೊಂಡು, ಇನ್ನೂ ಊಟ ಮಾಡಿಲ್ಲ, ಅನ್ನಕ್ಕೆ ಇಡಬೇಕು. ಕುಕ್ಕರೆಲ್ಲ ಸುಲ್ಕೋತಾ ಇದ್ದೆ. ಏನು ಮಾಡ್ತೀರಿ, ನಾವು ಹೆಣ್ಮಕ್ಳಿಗೆ ಅಲ್ವಾ, ಏನೇ ಆಗಲಿ ನಮ್ಗೆ ಏನೇ ಪ್ರಾಬ್ಲಮ್ ಇರಲಿ ಫಸ್ಟ್ ಕೆಲಸ ಟೆನ್ಷನ್ಗೆ ಮಾತ್ರೆನೂ ತಗೊಂಡಿಲ್ಲ. ಡಾಕ್ಟ್ರ್ ಹೇಳಿದ್ರು ಹೋದ ತಕ್ಷಣ ಮಾತ್ರೆ ತಗೊಳ್ಳಿ, ಸಂಜೆ ಬರೋ ಅಷ್ಟರಲ್ಲಿ ಅದು ಹಿಂಗೆ ವರ್ಕ್ ಆಗಿದೆ, ಮುಖದ್ದು ಊತ ಎಲ್ಲ ಕಮ್ಮಿ ಆಗುತ್ತಾ ನೋಡೋಣ ಅಂತ ಹೇಳಿದರು. ಮರ್ತ್ಕೊಂಡ್ಬಂದೆ. ಮನೆಗೆ ಹೋದರೆ ಫಸ್ಟ್ ಪಾತ್ರೆ ತೊಳಿಬೇಕು, ಮನೆ ಕಸ ಹೊಡಿಬೇಕು, ಮನೆ ಒರೆಸ್ಬೇಕು. ಈ ಟೆನ್ಷನಲ್ಲಿ ಬಂದಿದ್ದೀನಿ ನಾನು. ನನಗಿರೋ ಪ್ರಾಬ್ಲಮ್ ಮರ್ತುಬಿಟ್ಟಿದ್ದೀನಿ. ನೀವು ಹೆಂಗೆ ಅನ್ಸುತ್ತಲ್ವಾ? ಈಗ ಸದ್ಯಕ್ಕೆ ದೀಪ್ತಿ ಹೋಗ್ತಿದ್ದಾಳೆ. ಎಲ್ಲಿಗೆ ಹೋಗ್ತಿದ್ದೀವ? ಮೆಡಿಕಲ್ಸ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ. ಬರೋಷ್ಟಕ್ಕೆ ಅನ್ನ ಮಾಡಿಕೊಂಡು ಊಟ ತಿಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋಣ. ಮತ್ತೆ ಕೆಲಸ ಮಾಡ್ತೀನಿ. ಮತ್ತೆ ಈಗ 5 ಗಂಟೆಗೆ ಹೋಗ್ಬೇಕು. ಆದರೆ ರಿಪೋರ್ಟ್ ನಮ್ಮ ಮಮ್ಮಿ ಲಾಸ್ಟ್ ಬೆಂಚಸ್ ಅಲ್ವಾ, ಅದಕ್ಕೆ 6 ಗಂಟೆಗೆ ಹೋಗ್ತಾರೆ ಅವರು. ನಾನೇನು ಲಾಸ್ಟ್ ಬೆಂಚ್ ಅನ್ನಲ್ಲ, ನಾನು ಒಳ್ಳೆ ಸ್ಟೂಡೆಂಟೇ. ನಾನು ಓದೋವಾಗೆಲ್ಲ ಗೊತ್ತಾ. ಲಿಪ್ಸ್ ಎಲ್ಲ ಹೆಂಗಾಗ್ಬಿಟ್ಟಿದೆ ನನಗೆ, ಇಷ್ಟಿಷ್ಟು ದಪ್ಪ ಏನೋ ಒಂದು ಎರೆಹುಳ ಸಿಕ್ತಂಗೆ ಅನ್ನಿಸ್ತಂತೆ. ನಿಜ ನನ್ನನ್ನು ನೋಡ್ಕೊಂಡ್ರೆ ನನಗೆ ಒಂಥರ ಆಯ್ತಾ ಇದೆ, ಏನಕ್ಕೆ ಹಿಂಗಾಗಿದೆ ಎಲ್ಲನೂ. ನಾನು ಮತ್ತೆ ಸಂಜೆ ಹಾಸ್ಪಿಟ್ಲಿಂದ ಬಂದಮೇಲೆ ಡಾಕ್ಟ್ರ್ ಏನು ಹೇಳಿದ್ರಲ್ಲ, ಮತ್ತೆ ರಿಪೋರ್ಟ್ ನಿಮಗೂ ಕೊಡ್ತೀನಿ. ನಿಮಗೆ ಕೊಡಲೇಬೇಕಲ್ವ, ಯೂಟ್ಯೂಬರ್ ಅಂದಮೇಲೆ ನಾನು ನಿಮ್ಗೆ ರಿಪೋರ್ಟ್ ಕೊಡೋದೇ ಇಂಪಾರ್ಟೆಂಟ್ ಇಲ್ಲಿ. ಅಷ್ಟೊಂದು ಕೆಲಸ ಮುಗಿಸ್ಬೇಕು. ಅರ್ಧ ಕಸ ಹೊಡೆದಿದ್ದೀನಿ. ಈಗ ಅಡುಗೆ ಮನೇಲಿ ಆಲ್ಮೋಸ್ಟ್ ಆಯಿತು ಕೆಲಸ. ನೀರು ತರಬೇಕು ನೋಡಿ. ಅಲ್ಲಿ ಮೈಸೂರಲ್ಲಿ ಕೇರನಗರದಲ್ಲಿ ಇರ್ತೀವ, ಅಲ್ಲಿಂದ ಇಲ್ಲಿಗೆ ಮುಂದೆ ಕ್ಯಾನ್ಗಳೆಲ್ಲ ತೊಳಿಬೇಕು, ಇಟ್ಟಿದ್ದೀನಿ. ನಮ್ಮ ದೀಕ್ಷಾ ಬಂದಮೇಲೆ ತೊಗೊಂಬರ್ತಾರೆ. ನಂಗೆ ನೀರೆಲ್ಲ ಇಲ್ಲಿ ಫಸ್ಟ್ ಫ್ಲೋರ್ಗೆ ತೊಗೊಂಬರೋಕ್ಕಂತೂ ಶಕ್ತಿ ಇಲ್ಲ. ಅಕ್ಕ ತಂಗಿ ಇಬ್ರು ಹೋಗಿ ನೀರು ತೊಗೊಂಬರ್ತಾರೆ. ಅದಕ್ಕೆ ಬಾಟ್ಲಲ್ಲಿ ತೊಳೆದು ಇಟ್ಕೊಟ್ಬಿಟ್ರೆ ಇವಳೇನು ಹೇಳೋದು, ಕೆಲಸ ಮಾಡ್ಕೊಡ್ತೀನಿ ಅಂದ್ಲ. ನಿಜ. ಪಾತ್ರೆ ತೊಳಿ ಅಂದರೆ ಅವಳಿಗೆ ಪಾತ್ರೆ ತೊಳೆಯೋದಂದ್ರೆ ಆಗಲ್ಲ. ಪಾತ್ರೆ ಸ್ಮೆಲ್ ಇರುತ್ತಂತೆ. ತೊಳೆಯೋ ಪಾತ್ರೆಗಳು ಸ್ಮೆಲ್ ಇರ್ತಾನೆ. ನೀಟಾಗಿರೋ ಪಾತ್ರೆ ತೊಳೆಯೋಕ್ಕಾಗುತ್ತಾ? ನಾನು ಮಾಮೂಲಿ ಪಾತ್ರೆಗಳನ್ನೆಲ್ಲ ತೊಳಿತೀನಿ. ಅದು 10 ದಿನ ಫ್ರಿಜ್ಜಲ್ಲಿ ಐತೆ. ಯಾರು ವಾಂತಿನೇ ಮಾಡ್ಕೊಬಿಡ್ತೀನಿ. ನಾನು ಕೆಲಸ ಮಾಡಿದಲ್ಲ, ನಿಮ್ಗೆ ಇನ್ನೊಂದು ಕೆಲಸ ಕೊಡ್ತೀನಿ ನಾನು, ಆಮೇಲೆ ವಾಂತಿ ಮಾಡ್ಕೊಬಿಟ್ಟು. ಏನು ಗೊತ್ತಾ, ನಾವು ಅಲ್ಲಿ ಇಲ್ಲಿ ಇರೋದ್ರಿಂದ ಕೆಲವ್ರು ಅನ್ಕೋಬೋದು ಅವ್ರಿಗೇನು ಆರಾಮಾಗಿರ್ತಾರೆ ಅಂತ. ಈಗ ಅಲ್ಲಿ 10 ಡೇಸ್ ಇದ್ದದಕ್ಕೆ ಇಲ್ಲಿ ಬಂದಬೇಕು. ಅದು ಮೇನ್ ರೋಡ್ ಆಗಿರೋದಕ್ಕೆ ಮನೆಯೆಲ್ಲ ಧೂಳು ಅಂದರೆ ಧೂಳು. ಆ ಫ್ರಿಜ್ಜಲ್ಲಿರೋವಂತೂ ಯಪ್ಪ ಅಧ್ವಾನ ಅದನ್ನು ತೆಗೆದ್ರೆ ಅದು ನೋಡಿ ಎದ್ರುಕೊಂಬಿಟ್ಟು ನಾನು ಮಾತ್ರ ಪಾತ್ರೆ ತೊಳೆಯಲ್ಲ, ಬೇರೆ ಏನು ಕೆಲಸ ಬೇಕಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳೋದು. ಅದಕ್ಕೆ ನಾನೇ ಪಾತ್ರೆ ಮಾಡಕ್ ಬಿಟ್ಬಿಟ್ಟು ಹಿಂಗೆ ಬಂದಿದ್ದೀರಲ್ಲ ಅಮ್ಮ, ಏನು ನಾಳೆ ಮಾಡ್ಕೋಬೋದು ತಾನೆ ಇದೇ ಕೆಲಸನ? ಮನೆ ನೀಟಿಲ್ಲ ನನಗೆ, ಮನೆ ಕ್ಲೀನ್ ಇಲ್ಲ, ಧೂಳು ಅಂದರೆ ಕುತ್ಕೊಳ್ಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅಡುಗೆ ಮನೆಗೆ ಬಂದ್ರಂತೂ ನನ್ನ ಫ್ರೆಂಡ್ಸ್ ಸೊಳ್ಳೆಗಳು ಗೊತ್ತಲ್ಲ, ಪಾತ್ರೆ ತೊಳೆಯಂಗಿಲ್ಲ ಅಂದರೆ ಸಾಕು. ಅದು ಎಲ್ಲಿರ್ತಾವೋ ಇಲ್ಲೊಂದು ರೌಂಡು ನಿಂತು ಕೂತಿದ್ದಾರೆ, ಎಲ್ಲ ಓಡಿಸ್ಬೇಕಾಗ ಸೊಳ್ಳೆ ಬ್ಯಾಟ್ ತಗೊಂಡು ಎಲ್ಲ ನೋಡಿಸ್ಬೇಕು. ಅದೇನೋ ಹೇಳ್ತಾರಲ್ಲ, ಅಮ್ಮಂದ್ರು ಏನಪ್ಪ ಹುಷಾರಿಲ್ಲ ಅಂದ್ರು ಡಾಕ್ಟ್ರು ಮಾತು ಕೇಳಲ್ಲ. ಅವ್ರು ಕೇಳೋದೇ 2 ಮಾತು, ಒಬ್ರು ಸ್ಟಿಚರ್ ಮಾತು ಮತ್ತೆ ಮೇಕಪ್ ಮಾತು ಅಷ್ಟೇ. ಮೇಕಪ್ ಮಾಡಿಸ್ಕೊತಾರಲ್ಲ ಅವ್ರ ಮಾತು, ಆಮೇಲೆ ಸ್ಟಿಚಿಂಗು, ಬಟ್ಟೆ ಸ್ಟಿಚ್ ಅವ್ರಿಬ್ರೇ ಮಾತು ಕೇಳೋದು. ಏಕೆ
ವಾ ಇನ್ಯಾರ ಮಾತು ಕೇಳ್ತೀರಾ ಹೇಳ್ಬಿಡಿ. ನಿಮ್ಮ ಅಪ್ಪನ ಮಾತು ಕೇಳಲ್ವಾ? ನಿಮ್ಮ ಮಾತು ಕೇಳೋ, ನಿಮ್ಮ ಟೈಮು ಕರೆಕ್ಟಾಗಿ ನನಗೆ ಇಷ್ಟೊತ್ತಿಗೆ ಕಳಿಸ್ಬೇಕು ಅಂದ್ರೆ ನಿಮ್ನ ಮಾತ್ರ ಅಲ್ಲ, ಎಲ್ಲರೂ ಅಷ್ಟೇ. ನಾವು ಕೇರ್ ಮಾಡ್ಕೊಳ್ಳೋ ವಿಚಾರದಲ್ಲಿ ಹಾ ಇರ್ಬೋದೇನೋ ಗೊತ್ತಿಲ್ಲ. ಸದ್ಯಕ್ಕೆ ನಂಗೆ ಮಾತಾಡಿ ಸುಸ್ತಾಗ್ತಾ ಇದೆ. ಅನ್ನ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಇದೇ ನೀವು ಮಾತಾಡಿ ಸುಸ್ತಿಗೆ ಇನ್ನೊಂದು ಡ್ರಗ್ಸ್ ತಗೊಂಡೋಗಿ ಕುಡೀರಿ. ಟೀ ಕುಡ್ದೆ ಬಂದ ತಕ್ಷಣ ಒಂದು ಗ್ಲಾಸ್ ಟೀ ಕುಡ್ದು ನಾನೇ ಮಾಡ್ಕೊಟ್ಟಿದ್ದು. ಒಂದೆರಡು ಪೀಸ್ ಬನ್ನ ಬ್ರೆಡ್ ತಿಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಅನ್ನ ಮಾಡೋಣ ಆಯ್ತಾ? ಹೋಗ್ಬರೋಗು ಮೆಡಿಕಲ್ಸ್ಗೆ ಮಗಳೇ. ಬಾಯ್. ಓಕೆ ಬಾಯ್. ನಮ್ಮಮ್ಮನಿಗೆ ಮೆಡ್ ಪ್ಲಸ್ಸಿಂದ ಮಾತ್ರೆಗಳು ತಂದುಕೊಟ್ರೆ, ನಮ್ಮಮ್ಮ ಇಲ್ಲಿ ಊಟ ತಿಂತಿದ್ರೆ ಮೊಟ್ಟೆ ಸಾಂಬಾರು ತಿಂತಿದ್ದಾರೆ. ಜ್ವರ ಬಂದಿದ್ರು. ಖಾರ ಗೀರ ಏನು ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಮೊಸರು ಪ್ಯಾಕೆಟ್ ತಂದ್ಕೊಟ್ಟಿದ್ರೆ, ಪಾಪ ಮೊಸರು ಅನಾಥ ಮಗುವಾದಿ ಅನ್ನಂಗೆ ಬಿದ್ದಿದೆ. ನಮ್ಮಮ್ಮ ಇಲ್ಲಿ ಖಾರವಾಗಿರೋ ತಿಂತಿದ್ದೀರಮ್ಮ. ಇರೋದೇ ಸಾಂಬಾರು, ಅದು ನಾನೇನು ಮಾಡಲಿ? ಉಪ್ಪು ಸಾಂಬಾರು ಮಾಡಿಕೊಡು. ಮೊಸರಿತ್ತಲ್ಲ ಹಾಕೋತೀನಿ ಈಗ, ತಿನ್ಬಿಡಿ. ಹೇಳ್ತೀನಿ, ಡ್ಯಾಡಿಗೆ ಹೇಳ್ತೀನಿ. ನೋಡಿ ನಮ್ಮ ತವರೂರಿನ ಮಾತ್ರೆಗಳು ನಮಗೆಲ್ಲರಿಗೂ ಮೆಡ್ ಪ್ಲಸ್ಸೇ ದಾರಿ ಅಲ್ವಮ್ಮ? ಮನೆ ಹತ್ರ ಅದೇ ಮೆಡಿಕಲ್ ಸುಮಾರು ಇದೆ. ಮೆಡ್ ಪ್ಲಸ್ ಆದರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತಲ್ಲ. ಅಂದರೆ 2 ಐಟಮ್ ಸಿಗಲಿಲ್ಲ. ಮಾತ್ರೆ ಸಿಕ್ತೋ, ಈಗ ನುಂಗ್ಬೇಕಲ್ಲ ನೀವು. ನೋಡಿ ಏನಕ್ಕೆ ಅವಾಗಲಿಂದ ನಾನು ಮನೆ ಒರೆಸ್ಬೇಕು ಹುಷಾರಿಲ್ಲ ಅಂದರು ಅಂತ ಅನ್ಕೋತಾ ಇದೆ. ಅಂದರೆ ಇದಕ್ಕೆ ಎಷ್ಟು ಗಲೀಜಿದೆ ಅಂದರೆ, ಒಂದು ವಾರ ಹೋಗುವಾಗ ಮನೆ ಒರೆಸಿದ್ದೆ, ಬರೋ ಅಷ್ಟೊಂದು ನೋಡಿ ಎಷ್ಟು ಗಲೀಜೈತೆ. ಅಯ್ಯಪ್ಪ, ಅದಕ್ಕೋಸ್ಕರನೇ ಮನೆ ಕ್ಲೀನ್ ಮಾಡಬೇಕು. ನೆಲ್ದಾಗ ಕೂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಬೆಳಿಗ್ಗೆಯಿಂದ. ಹಿಂಗಿದೆ ನೋಡಿ ನೀರು. ಯಪ್ಪ, ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಮತ್ತು ದೀಕ್ಷಾ ಇಬ್ಬರೂ, ಅವಳು ಕಾಲೇಜ್ ಮುಗಿಸ್ಕೊಂಡು ಬಂದಿದ್ಲು, ಅದಕ್ಕೋಸ್ಕರ ಸಂಜೆ ಅವಳ ಜೊತೆನೇ ನಾನು ಮತ್ತು ಅವಳಿಬ್ಬರೂ ಹಾಸ್ಪಿಟಲ್ಗೆ ಹೋದ್ವಿ. ನನ್ನ ರಿಪೋರ್ಟ್ ಬಂದಿತ್ತಲ್ಲ, ಅದನ್ನು ಮತ್ತೆ ಡಾಕ್ಟ್ರಿಗೆ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಅವರ ಒಪಿನಿಯನ್ ತೊಗೊಂಡು ಬರಬೇಕಾಗಿತ್ತು. ಅದಕ್ಕೆ ಇಬ್ಬರು ಹೊರಟ್ವಿ. ಆಲ್ರೆಡಿ ಕತ್ಲೆ ಆಗಿಬಿಟ್ಟಿತ್ತು. ಅವ್ರು 5 ಗಂಟೆಗೆ ಬನ್ನಿ ಅಂದಿದ್ರು. ನಾನು ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟೊತ್ತಿಗೆ 6:30 ಆಗಿಬಿಟ್ಟಿತ್ತು. ಕತ್ಲೆ ಆದಮೇಲೆ ನಿಜವಾಗ್ಲೂ ಕಷ್ಟನೇ ಈ ಟ್ರಾಫಿಕಲ್ಲಿ ಗಾಡಿ ಓಡಿಸೋದು. ಅಂದರೆ ಮೊದಲು ಸ್ಕೂಟ್ರು ಕಲಿತಿದ್ದಾಗ ಅನ್ನಿಸ್ತಾ ಇತ್ತು, ಅಯ್ಯೋ ನಾನು ಕಲಿಬೇಕು ಅಂತ. 2 ವೀಲರ್ ಕಲಿತ ಮೇಲೆ ಈಗ ಅನಿಸುತ್ತೆ, ಯಾರಾದರೂ ಒಬ್ಬರ ಜೊತೆ ಕರ್ಕೊಂಡು ಹೋದರೆ ಸಾಕಪ್ಪ ಅನಿಸುತ್ತೆ. ನಿಜವಾಗ್ಲೂ ಹಂಗೆ ಅನಿಸುತ್ತೆ. ಮತ್ತು 4 ವೀಲರ್ ಕಲಿಬೇಕು ಅಂತಲೂ ಆಸೆ ಇದೆ. ಕಲಿತ ಮೇಲೆ ಅದು ಹಂಗೆ ಅನ್ನಿಸ್ಬೋದು. ಬಟ್ ನಮ್ಮ ಮನೆಯವ್ರು ಇನ್ನೂ ಧೈರ್ಯ ಮಾಡಿಲ್ಲ. ಬೇಡಮ್ಮ, ನಿಮಗೆ 2 ವೀಲರೇ ಸಾಕು ಅಂತ ಹೇಳ್ತಾರೆ ಅವರು. ಆದರೆ ಲೈಫಲ್ಲಿ ಒಂದಿನ ಖಂಡಿತವಾಗಿ 4 ವೀಲರ್ ಕಲಿಬೇಕು. KR ನಗರಕ್ಕೆ ಬಂದಮೇಲೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಕಲಿಯೋಣ, ಎಲ್ಲನೂ ಕಲಿಬೇಕಲ್ವ. ಕಲೀಲಿಕ್ಕೆ ವಯಸ್ಸೇನು ಮುಖ್ಯನೇ ಆಗಲ್ಲ. ಎಲ್ಲ ವಯಸ್ಸಲ್ಲೂ ಎಲ್ಲನೂ ಕಲಿಬೇಕು. ಬಟ್ ಒಳ್ಳೆಯದನ್ನು ಕಲಿಬೇಕು ಅಷ್ಟೇ. ಇನ್ನು ಹಾಸ್ಪಿಟಲ್ಗೆ ಹೋಗಿದ್ದು ಬಂದಮೇಲೆ ಏನಾಯಿತು ಎತ್ತ ಮನೆಗೆ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಅದಕ್ಕೋಸ್ಕರ ನೀವು ವಿಡಿಯೋನ ಪೂರ್ತಿ ನೋಡಬೇಕು, ಎಲ್ಲೂ ಸ್ಕಿಪ್ ಮಾಡಬಾರ್ದು ಆಯಿತಾ? ವಿಡಿಯೋ ಪೂರ್ತಿ ನೋಡ್ತಿರಲ್ಲ. ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಯಾಕೆ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಸ್ಪಿಟ್ಲಿಗೆ ಹೋಗಬೇಕು ಮತ್ತು ಸಂಜೆ ರಿಪೋರ್ಟ್ ನೋಡಿ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಲಿಕ್ಕೆ ಅಂತ ಹೇಳಿದೆ ಅಲ್ವಾ? ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿ ಬಂದಾಯಿತು. ಈ ನೈಟಲ್ಲಿ ಗಾಡಿ ಓಡಿಸೋದು ಅಂದರೆ ನಿಜವಾಗ್ಲೂ ಕಷ್ಟ. ಹುಷಾರಿಲ್ಲದೆ ಇರೋವಾಗ ಇಷ್ಟೊತ್ತಲ್ಲಿ ಗಾಡಿ ಓಡಿಸ್ಕೊಂಡು ನಿಜ ಒಂಥರ ಜೀವನ ಕ್ಲಮ್ಸಿ ಆಗ್ತಾಯಿದೆ ನನಗೆ. ಹಂಗೆ ಅನ್ನಿಸ್ತಿದೆ. ಈ ಮನೆ ಕೆಲಸ ನೋಡಿದ್ರಲ್ಲ, 1 ವಾರ ಮನೆ ಬಿಟ್ಟು ಹೋಗಿದ್ದಕ್ಕೆ, ಅದಕ್ಕೆ ಹುಷಾರಿಲ್ಲದೆ ಇರೋ ಪರವಾಗಿಲ್ಲ, ಮನೆ ಕ್ಲೀನ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ. ಮನೆ ಕ್ಲೀನು ಆಯಿತು. ಈಗ ಸದ್ಯಕ್ಕೆ ವಿಚಾರಕ್ಕೆ ಬರೋಣ. ಡಾಕ್ಟ್ರು ರಿಪೋರ್ಟ್ ನೋಡಿದ್ರು, ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನಾನೇನಕ್ಕೆ ಹಾಸ್ಪಿಟ್ಲಿಗೆ ಹೋದೆ ಅಂದರೆ, ನಾನೀಗ ಆಲ್ರೆಡಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅಲ್ಲ, ಹುಷಾರಿಲ್ಲ ಅಂತ KR ನಗರದಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ನಲ್ಲ, ಆ ಟ್ರೀಟ್ಮೆಂಟಿಂದ ಸ್ವಲ್ಪ ನನಗೆ ಬಾಡಿಗೆ ಎಫೆಕ್ಟ್ ಆಗಿ ಮುಖ ಊದ್ಕೊಂಡಿತ್ತು, ಕೈ ಕಾಲು ಎಲ್ಲ ಬಂತರ ಆಗಿಬಿಟ್ಟಿದ್ವು. ಅದನ್ನು ಫಸ್ಟ್ ಕಂಡುಹಿಡಿದಿದ್ದೆ ನಮ್ಮ ದೀಪ್ತಿ ಅಲ್ವಾ? ದೀಪ್ತಿ ಅಂದರೆ ನನಗೆ ಗೊತ್ತಾಗಿತ್ತು, ಹೇಳಿದೆ ಸುಮ್ಮನೆ ಅದಕ್ಕಿನ್ನೇನಾದರೂ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ. ಅದೇ ದೀಪ್ತಿ ನಿನ್ನೆ ರಾತ್ರಿ, ಅಮ್ಮ ಏನಿದು ಮುಖ ಹಿಂಗೆ ಆಯ್ತಾಯಿತ್ತಲ್ಲ, ಹಾಸ್ಪಿಟ್ಲಿಗೆ ರಾತ್ರಿ ಹೋಗೋಣ ಅಂತ ಇದ್ಲು. ಬೇಡ ಅಂದ್ಬಿಟ್ಟು ಬೆಳಿಗ್ಗೆ ಹೋದ್ವಿ. ನಮ್ಮ ಮನೆಯವ್ರಿಗೆ ಯಾರೋ ಪರಿಚಯ ಇದ್ದರು ಡಾಕ್ಟ್ರು, ಅಲ್ಲಿಗೆ ಹೋಗಿ ನೇರ ಭೇಟಿ ಮಾಡಿದ್ದೀನಿ. ಫೋನ್ ಟ್ರೀಟ್ಮೆಂಟ್ ಇಲ್ಲ, KR ನಗರದಲ್ಲೂ ನೇರನೇ ಭೇಟಿ ಮಾಡಿ ಟ್ರೀಟ್ಮೆಂಟ್ ತೊಗೊಂಡಿದ್ದು. ಹುಷಾರಿಲ್ಲ ಜ್ವರ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಅದೊಂದು ಸಮಸ್ಯೆಗೆ ಮತ್ತು ಇನ್ನು ಸ್ವಲ್ಪ ನನಗೆ ಒಂದಷ್ಟು ಪೇಯ್ನ್ಗಳು ಇದು ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಹೇಳಿದ್ರು. ಬ್ಲಡ್ ಟೆಸ್ಟು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂದೈತೆ. ಈಗ ಸದ್ಯಕ್ಕೆ ಏನು ಸಮಸ್ಯೆ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ ಟ್ರೀಟ್ಮೆಂಟೇ ಮುಗಿಲಿ, ಆಮೇಲೆ ಮತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಹಿಂಗಾಯಿತು ಅಂದರೆ ಲೈಫು ಸುಮ್ಮನೆ ಇದ್ದೆ, ಹೋದೆ, ಒಂದಷ್ಟು ಖರ್ಚಾಯಿತು. ಖರ್ಚುಗಳ ಸುರಿಮಳೆನೇ ಬಂದ್ಬಿಡ್ತಿದ್ದಾವೆ ಒಂದೊಂದು ಸಲ.
ಪಾಪ ನಮ್ಮ ಮನೆಯವರು. ಈಗ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ ಏನು ಅಂದ್ಬಿಟ್ಟು. ಬನ್ನಿ ನಮ್ಮ ಗಂಡು ಮಕ್ಕಳಿಗೆ ಥ್ಯಾಂಕ್ಸ್ ಹೇಳೋಣ ಅಂತ. ಏನಕ್ಕೆ ನಮ್ಮ ಗಂಡು ಮಕ್ಕಳು ಒಂಥರ ನಮ್ಮ ಸ್ಟ್ರೆಸ್ ತಡ್ಕೋಬೇಕು ಮತ್ತು ನಮ್ಮ ಖರ್ಚು ತಡ್ಕೋಬೇಕು, ಇದರೆಲ್ಲ ಇರುತ್ತೆ ಅಲ್ವಾ. ಅದಕ್ಕೆ ಯಾವತ್ತಾದರೂ ನಾವು ಥ್ಯಾಂಕ್ಸ್ ಹೇಳಿದ್ದೀವ ಅವರಿಗೆ? ಹೇಳಿದ್ನಲ್ಲ, ಯಾವತ್ತಾದರೂ ನಮ್ಮ ಮನೇಲಿರೋ ಗಂಡು ಮಕ್ಕಳಿಗೆ ಥ್ಯಾಂಕ್ಸ್ ಹೇಳಿದ್ದೀವ ಅಂತ? ಹೌದು. ಬರೀ ಅವರಿಗೆ ನಾವು ಅದಕ್ಕೆ ಹೇಳು ಇದಕ್ಕೆ ಹೇಳು, ನಮ್ಮಲ್ಲಿರೋ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ಅವ್ರ ಮೇಲೆ ಹಾಕು. ಪಾಪ ಗಂಡು ಮಕ್ಕಳು ಈ ಕಡೆ ಹೆಂಡ್ತಿ ಹೇಳೋದನ್ನು ಕೇಳಬೇಕು, ಆ ಕಡೆ ಅಮ್ಮ ಹೇಳೋದನ್ನು ಕೇಳಬೇಕು, ಮತ್ತು ಕೆಲಸದ ಒತ್ತಡನೂ ತಡ್ಕೋಬೇಕು. ಇದೆಲ್ಲದ್ರ ಮಧ್ಯೆ ಸಿಲ್ಕೊಂಡು ಹೆಂಗೆ ಆಗ್ಬಿಟ್ಟಿರ್ತಾರಲ್ವ ಅವರು. ಆದರೆ ನಾವು ಅವ್ರಿಗೆ ಯಾವತ್ತಾದರೂ ಥ್ಯಾಂಕ್ಸ್, ನೀವು ಇದು ಕೆಲಸ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದೀವ? ಇಲ್ಲ. ಏನಕ್ಕೆ ಹೇಳಬೇಕು ಗೊತ್ತಾ ನಾವು ಥ್ಯಾಂಕ್ಸನ್ನ ಅವ್ರಿಗೆ? ಇಷ್ಟು ಒತ್ತಡಗಳ ಮಧ್ಯ ಪ್ರತಿ ತಿಂಗಳು EMI ಬರುತ್ತೆ, ಮನೆ ಬಾಡಿಗೆಗಿರೋರಾದರೆ ಬಾಡಿಗೆ ಕಟ್ಟಬೇಕಾಗತ್ತೆ, ಅಥವಾ ಅದೇ ಈ ಥರ ನಮಗೆ ಹಾಸ್ಪಿಟ್ಲ್ ಖರ್ಚುಗಳು, ಅದು ಇದು ಮನೆ ದಿನಸಿ ಅಂತೆ ಪ್ರತಿಯೊಂದನ್ನು ನಿಭಾಯಿಸ್ತಿರ್ತಾರಲ್ವ ನಮ್ಮ ಗಂಡು ಮಕ್ಕಳು. ಎಷ್ಟು ಸ್ಟ್ರೆಸ್ ಆಗಿರ್ತಾರೆ ಅಲ್ವಾ. ಹಂಗಂದ್ಬಿಟ್ಟು ನಾವು ಸ್ಟ್ರೆಸ್ಸಲ್ಲಿರಲ್ಲ ಅಂತಲ್ಲ, ನಮಗೂ ಸ್ಟ್ರೆಸ್ ಇರುತ್ತೆ. ಬಟ್ ಹಣಕಾಸು ಅಂತ ಬಂದಾಗ ಜಾಸ್ತಿ ಒತ್ತಡ ತಗೊಳ್ಳೋರು ಅವರೇನೇ ಅಲ್ವಾ. ಅದನ್ನೆಲ್ಲ ನಿಭಾಯಿಸ್ಕೊಂಡು ನಮ್ಮ ಜೊತೆ ಚೆನ್ನಾಗಿದ್ದು, ನಾವು ಹೇಳಿದಾಗ ಹೊರಗಡೆ ಔಟಿಂಗ್ ಕರ್ಕೊಂಡು ಹೋಗೋದಿರ್ಬೋದು, ಟೂರು ಟ್ರಿಪ್ ಇರ್ಬೋದು, ಎಲ್ಲ ಕಡೆನೂ ಕರ್ಕೊಂಡು ಹೋಗ್ತಿರ್ತಾರೆ. ಅಂಥವರಿಗೆ ಇವತ್ತು ಒಂದು ಥ್ಯಾಂಕ್ಸ್ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋನ ಇವಾಗ ಮಾತಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಇವಾಗ ಮಾತಾಡ್ತಾಯಿದ್ದೀನಿ. ಅದಕ್ಕೆ ಫಸ್ಟು ನಾನು ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ನೋಡಿ, ಥ್ಯಾಂಕ್ ಯು ಟಿ ಜಿ ಅಂದರೆ ನಮ್ಮ ಮನೆಯವರು, ಅವ್ರನ್ನ ಶಾರ್ಟಾಗಿ TG ಅಂತ ಕರಿತೀನಿ. ಥ್ಯಾಂಕ್ ಯು ಗೌಡ್ರೆ. ಓನ್ಲಿ ಬಿಕಾಸ್ ಈ ಒಂದು ವಾರದಿಂದ ಅವ್ರಿಗೆ ಎಷ್ಟು ಸ್ಟ್ರೆಸ್ ಆಗಿದೆ, ದುಡ್ಡಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಎಲ್ಲದರಲ್ಲೂ ಅಷ್ಟೇ. ಲಾಸ್ಟ್ ವೀಕು ಅವರ ಅಪ್ಪ ಅಮ್ಮಂಗೆ ಹುಷಾರಿಲ್ಲ ಅಂತ 10,000 ಖರ್ಚು ಮಾಡಿದ್ರು. ನಿನ್ನೆ ನನ್ನ ಮಗಳಿಗೆ ಏನು ಸ್ಕೂಲಿಗಲ್ವಪ್ಪ, ಕಾಲೇಜು ನೋಡಿ, ಅವಳು ಇನ್ನೂ ಕಾಲೇಜ್ ಡಿಗ್ರಿಗೆ ಬಂದರೆ ನನಗೆ ಇನ್ನೂ ಸ್ಕೂಲು ಅಂತಲೇ ಅನಿಸಿರ್ತದೆ. ಅವಳು ಕಾಲೇಜಿಗೆ ಬಸ್ಗೆ ಏನ್ಬಿಟ್ಟು ಅಲ್ಲೊಂದು 18-20 ಕಟ್ಟಿದ್ರು ಅಲ್ಲಿಗೆ ಹೋಗಿ. ಅದಾದಮೇಲೆ ಸುಮ್ಮನಿರಲಿಲ್ಲ, ಸೋಫಾ ಮಾಡಿಸ್ಕೊಂಡ್ರು, ಅದಕ್ಕೆ ದುಡ್ಡು ಕಟ್ಟಿದ್ರು. ಇನ್ನು ನೆಕ್ಸ್ಟ್ ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮನೆ ಬಾಡಿಗೆ ದುಡ್ಡು ಬರುತ್ತೆ, ಅದನ್ನು ಕಟ್ಟಬೇಕು. ಇನ್ನು ನಮ್ಮ ದೀಪ್ತಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕಪ್ಪ. ದೀಪ್ತಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕು. ಅದ್ರ ಜೊತೆಗೆ ಈ ರೀತಿ ನಮ್ಮದು ಎಕ್ಸ್ಟ್ರಾ ಖರ್ಚುಗಳು. ಪಾಪ ಅಲ್ವ ಅವರು, ಇಷ್ಟೆಲ್ಲ ನಿಭಾಯಿಸ್ಕೊಂಡು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಹೋಗ್ತಿರ್ತಾರಲ್ವ ನಮ್ಮ ಗಂಡು ಮಕ್ಕಳು. ಅದೇ ರೀತಿಯಲ್ಲಿ ನಿಮ್ಮ ಮನೇಲಿರೋ ಗಂಡು ಮಕ್ಕಳು ಅಂದರೆ ಅಪ್ಪ ಇರ್ಬೋದು, ಮಗ ಇರ್ಬೋದು, ಯಾವ ಒಂದು ಸ್ಥಾನದಲ್ಲಿರ್ತಾರೆ ಗಂಡಸರು ಅಥವಾ ಗಂಡು ಮಕ್ಕಳು, ಅವರಿಗೂ ಒಂದು ದಿನ ನೀವು ಥ್ಯಾಂಕ್ಸ್ ಹೇಳಿ. ಆಗ ಅವರಿಗೂ ಖುಷಿ ಆಗುತ್ತೆ. ನಮಗೋಸ್ಕರ ಇಷ್ಟೆಲ್ಲ ಮಾಡೋ ಅವರು, ನಮಗೋಸ್ಕರ ಇಷ್ಟೆಲ್ಲ ಸ್ಟ್ರೆಸ್ಸು. ಅದರಲ್ಲೂ ನಾವು ಇರ್ತೀವಲ್ಲ ಬಿಡಿ, ಯಾರದೇ ಫ್ರಸ್ಟ್ರೇಷನ್ ಇರಲಿ, ಅತ್ತೆ ಮಾವಂದಿರಲಿ, ಮಕ್ಕಳು ಫ್ರಸ್ಟ್ರೇಷನ್ ಇರಲಿ, ಅದು ಏನಕ್ಕೆ ಅಕ್ಕಪಕ್ಕದವ್ರ ಮೇಲೆ ಬೇಜಾರಿರ್ತದೆ ನೋಡಿ, ಎಲ್ಲ ಸ್ಟ್ರೆಸ್ಸು ತೆಗೆದು ಅವ್ರ ಮೇಲೆ ಹಾಕ್ತಿರ್ತೀವಿ. ಎಲ್ಲನೂ ಸಹಿಸ್ಕೊತಾರೆ ಪಾಪ ಅವರು. ಸಹಿಸ್ಕೊಂಡು ಕೆಲವರು ಆ ಟೈಮಲ್ಲಿ ತುಂಬ ಓವರ್ ರಿಯಾಕ್ಟ್ ಮಾಡಿಬಿಡ್ತಾರೆ ಬಿಡಿ. ನಾವು ಮಾಡಿರ್ತೀವಿ, ಅದಕ್ಕೆ ಅವ್ರು ಅದೇ ಥರ ರಿಯಾಕ್ಟ್ ಮಾಡ್ತಾರೆ. ಬಟ್ ಇದೆಲ್ಲ ಪಕ್ಕಕ್ಕಿಟ್ಟು ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋಣ. ಅದಕ್ಕೋಸ್ಕರನೇ ಒಂದಿನ ಕಾಯೋದು ಬೇಡ. ಏನೋ ಡಾಟರ್ಸ್ ಡೇ ಅಂತೆ, ಸನ್ಸ್ ಡೇ ಅಂತೆ, ಡ್ಯಾಡಿ ಅಪ್ಪನ ದಿನ, ಅಮ್ಮನ ದಿನ, ಅವು ಯಾವ ಬೇಡ. ನಮಗೆ ಯಾವ ದಿನ ಇಷ್ಟ ಆಗುತ್ತೆ, ಯಾವ ದಿನ ಅವ್ರಿಗೆ ಹೇಳ್ಬೇಕು ಅಂತ ಅನಿಸುತ್ತೆ. ನನ್ನ ವಿಡಿಯೋ ನೋಡಿದ್ರೆ ಇವತ್ತೇ ಹೇಳಬೇಕು ಅನಿಸಿದ್ರೆ ಹೇಳಿ, ಥ್ಯಾಂಕ್ ಯು ಅಂತ ಅವ್ರಿಗೊಂದ್ಸಲ ಹೇಳಿ. ಅವಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅವರ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ. ನಮ್ಮ ಮನೆಯವ್ರಿಗೋಸ್ಕರ ನಾವು ಇಷ್ಟು ಕಷ್ಟಪಟ್ವಿ, ಅರ್ಥ ಮಾಡ್ಕೋತಿದ್ದಾರಲ್ಲ ಅಂತ ಫಸ್ಟ್ ಅನಿಸುತ್ತೆ ಅವ್ರಿಗೆ. ನಮಗೋಸ್ಕರ ಒಂದು ಬಿಡುವು ತಗೊಳ್ದೆ ಬೆಳಿಗ್ಗೆಯಿಂದ ಸಂಜೆವರೆಗೂ. ನಮ್ಮ ಮನೆಯವ್ರಿಗಂತೂ ಈಗ ಹಂಗೆ ಆಗ್ಬಿಟ್ಟೈತೆ. ಕೋರ್ಟು, ಆಫೀಸು, ಅದ್ರ ಜೊತೆಗೆ ಗದ್ದೆ ಕೆಲಸ ಅಂತೆ, ಅದು ಇದು ಎಲ್ಲ ಸೇರಿಸ್ಕೊಂಡು ಸಿಕ್ಕಾಗ್ಬಿಟ್ಟೆ ಒಂಥರ ಲೈಫ್ನ ಬ್ಯುಸಿ ಮಾಡ್ಕೊಬಿಟ್ಟಿದ್ದಾರೆ. ಒಂದೊಂದ್ಸಲ ನಮಗೆ ಟೈಮ್ ಕೊಡೋಕ್ಕೂ ಟೈಮ್ ಇರಲ್ಲ ಅವರಿಗೆ. ಏನಕ್ಕೆ ಅಂದರೆ ನಮಗೋಸ್ಕರ ದುಡಿತಿರ್ತಾರಲ್ಲ ಅದಕ್ಕೋಸ್ಕರ ಥ್ಯಾಂಕ್ ಯು. ಅಪ್ಪ ಇದ್ದರೆ ಅಪ್ಪನಿಗೆ ಹೇಳಿ, ತಮ್ಮ ಇದ್ದರೆ ತಮ್ಮನಿಗೆ ಹೇಳಿ, ಅಣ್ಣ ಇದ್ದರೆ ಅಣ್ಣನಿಗೆ ಹೇಳಿ. ಯಾರಿದ್ದಾರೆ ನಿಮ್ಮ ಮನೇಲಿ ನಿಮಗೋಸ್ಕರ ಅಂತ ಬದುಕ್ತಿರೋರು, ಅವ್ರಿಗೆ ಖಂಡಿತವಾಗ್ಲೂ ಥ್ಯಾಂಕ್ ಯು ಅಂತ ಹೇಳಿ, ಆಯಿತಾ. ಈ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ, ನನ್ನ ಚಾನಲ್ ಅಂತಲ್ಲ, ಯಾವುದೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಹಣ ಕಟ್ಟಾಗೋದಿಲ್ಲ. ಅರ್ಥ ಆಯ್ತಲ್ಲ. ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದಿಷ್ಟೇ ಅಲ್ಲ, ನಿನ್ನೆ ತಾನೇ ನಮ್ಮ ಪ್ರೀತಿಯ ಹೆಮ್ಮೆಯ ಹೆಣ್ಮಕ್ಳು ಕ್ರಿಕೆಟ್ನಲ್ಲಿ ವಿಶ್ವ ಚಾಂಪಿಯನರಾಗಿ ಹೊರಹೊಮ್ಮಿದ್ರು. ಅವರು ಕೂಡ ಖಡಾಖಂಡಿತವಾಗಿ ಅವ್ರ ಮನೇಲಿರ್ಬೋದು, ಅವ್ರ ಜೊತೆಲಿರ್ಬೋದು, ಒಂದಷ್ಟು ಗಂಡು ಮಕ್ಕಳು ಅವರಿಗೆ ಬೆನ್ನೆಲುಬಾಗಿರ್ತಾರೆ. ಅವ್ರಿಗೂ ಕೂಡ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಣ. ಏನಂತೀರಿ?